ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಕೆಸಿ ರೆಡ್ಡಿಯವರು ಒಬ್ಬ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು, ಜಿಲ್ಲಾಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ಶೋ ಆಫ್ ಮಾಡಿಕೊಂಡು ಓಡಾಡುತ್ತಿದ್ದಾರೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿಕೆ. ಸೀಟ್ ಕುಮಾರ್ ಕೇವಲ ಸೀಟ್ ಮಾತ್ರವಲ್ಲ, ಹಣ, ಹೆಣ್ಣು ಮತ್ತು ಹೆಂಡವನ್ನ ಅಸ್ತ್ರವಾಗಿರಿಸಿಕೊಂಡು ಎಲ್ಲರನ್ನ ಬ್ಲಾಕ್ ಮೇಲ್ ಮಾಡುವವನಾಗಿ ಬೆಳೆದು ನಿಂತಿದ್ದಾನೆ. ಗಂಭೀರ ಆರೋಪ ಮಾಡಿದ ಚೌಡಹಳ್ಳಿ ಜಗದೀಶ್. ವಾರ್ತೆಗಳ ವಿವರ. ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಸಿ ರೆಡ್ಡಿಯವರು ಒಬ್ಬ ಸಮರ್ಥ ಪ್ರಾಮಾಣಿಕ ಆಡಳಿತಗಾರರಾಗಿದ್ದು, ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಡೆದುಕೊಂಡವರು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಮರಿಸಿದರು. ಮಾಜಿ ಮುಖ್ಯಮಂತ್ರಿ ಶ್ರೀ ದಿವಂಗತ ಕೆಸಿ ರೆಡ್ಡಿಯವರ ಜನ್ಮದಿನದ ಅಂಗವಾಗಿ ವಿಧಾನಸೌಧದ ಪಶ್ಚಿಮ ದಿಕ್ಕಿನಲ್ಲಿರುವ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಕೆಸಿ ರೆಡ್ಡಿಯವರು ಸ್ವಾತಂತ್ರ್ಯದ ನಂತರ ಮೊದಲ ಮುಖ್ಯಮಂತ್ರಿಯಾದವರು. ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಭಾಗಿಯಾಗಿದ್ದರು. ಕೋಲಾರ ಮೂಲದವರಾದ ಅವರು ಮೈಸೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದವರು. ಕಾಂಗ್ರೆಸ್ ಪಕ್ಷ ಸದೃಢವಾಗಿರಿಸಲು ಅವರು ಕಾರಣಕರ್ತರು. ಕೆಸಿ ರೆಡ್ಡಿಯವರ ಆಡಳಿತದ ಹೆಜ್ಜೆಗಳು ನಮಗೆ ದಾರಿದೀಪ. ಐಟಿಐ, HMT, ಇಸ್ರೋ ಮುಂತಾದ ಸಂಸ್ಥೆಗಳು ರಾಜ್ಯದಲ್ಲಿ ಸ್ಥಾಪನೆಯಾಗಿದ್ದರೆ ಅದಕ್ಕೆ ಅವರು ಮೂಲ ಕಾರಣ ಎಂದು ಹೇಳಿದರು. ಇವತ್ತು ಕೆಸಿ ರೆಡ್ಡಿಯವರ ಜನ್ಮದಿನವನ್ನು ಸರ್ಕಾರ ಆಚರಣೆ ಮಾಡ್ತಾ ಇದೆ. ಹಾಗಾಗಿ ಕೆಸಿ ರೆಡ್ಡಿಯವರ ಪ್ರತಿಮೆಗೆ ಅವರು ಹೂನಾರ ಹಾಕಿ ಅವರನ್ನು ಗೌರವಿಸ್ತಕ್ಕಂಥ, ಸ್ಮರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಕೆಸಿ ರೆಡ್ಡಿಯವರು ಸ್ವಾತಂತ್ರ್ಯ ನಂತರ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಂಥವರು. ಅವರು 5 ವರ್ಷಗಳ ತುಂಬಿದ ನಂತರ ಸಂವಿಧಾನ ಜಾರಿಗೆ ಬಂದು ಮೊದಲನೇ ಚುನಾವಣೆ ಆಗ್ತದೆ. ಮೊದಲನೇ ಚುನಾವಣೆ ನಂತರ ಅವರು ಚೀಫ್ ಮಿನಿಸ್ಟರ್ ಆಗಿರಲ್ಲ, ಕೆಂಗಲ್ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಕೆಸಿ ರೆಡ್ಡಿಯವರು ಒಬ್ಬ ಸಮರ್ಥ ಆಡಳಿತಗಾರರು. ಜೊತೆಗೆ ಮೈಸೂರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥವ್ರು. ಅವರು ಕೋಲಾರ ಜಿಲ್ಲೆಯವರು. ಕಾಂಗ್ರೆಸ್ ಪಕ್ಷ ಇವತ್ತು ಇಷ್ಟೊಂದು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸಬೇಕಾದ್ರೆ HMT, ITI ಗುದ್ಲಿ ಪೂಜೆ ಮಾಡಿದ್ದು ವಿಧಾನಸೌಧ. ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. HMT, ITI, ಇಸ್ರೋ ಅವೆಲ್ಲ ಇವತ್ತು ಕರ್ನಾಟಕಕ್ಕೆ ಬರಬೇಕಾದ್ರೆ ಕೆಸಿ ರೆಡ್ಡಿಯವ್ರ ಕಾರಣ. ಕೇಂದ್ರದಲ್ಲೂ ಕೂಡ ಕ್ಯಾಬಿನೆಟ್ ಮಿನಿಸ್ಟರ್ ಇಂಡಸ್ಟ್ರಿ ಆಗಿದ್ದರು. ಸೊ ಅವರನ್ನು ಇವತ್ತು ನೆನ್ಕೊಳ್ತಕ್ಕಂಥ ಅವರ ದಾರಿ, ಆಡಳಿತದ ಹೆಜ್ಜೆಗಳಿದ್ದಾವಲ್ಲ, ಅವು ನಮಗೆಲ್ಲ ದಾರಿದೀಪ ಅಂತಕ್ಕಂಥ ಮಾತುಗಳನ್ನು ಒಬ್ಬ ಸಮರ್ಥ ಪ್ರಾಮಾಣಿಕ ರಾಜಕಾರಣಿಯಾಗಿದ್ದರು. ಸಾರ್ವಜನಿಕ ಜೀವನದಲ್ಲಿ ಅವರು ಪ್ರಾಮಾಣಿಕವಾಗಿ ಇದ್ದಂಥದ್ದು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ರಾಜ್ಯಕ್ಕೆ ಸ್ವಾತಂತ್ರ್ಯ ಅವರ ನೇತೃತ್ವದಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಂಥವರು. ಅವರನ್ನು ಇವತ್ತು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಆತ್ಮಕ್ಕೆ. ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು, ಆಡಳಿತ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು, ಜಿಲ್ಲಾಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ಶೋ ಆಫ್ ಮಾಡಿಕೊಂಡು ಓಡಾಡುತ್ತಿದ್ದಾರೆ. ಜನರ ಸಂಕಷ್ಟಗಳನ್ನ ಕೇಳುವವರೇ ಇಲ್ಲದಂತಾಗಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ನೀವು ಜಿಲ್ಲಾಧಿಕಾರಿಗಳಿಗೆ ಫಸ್ಟ್ ನೀವು ಕಂದಾಯ ಇಲಾಖೆ ಸಂಬಂಧಪಟ್ಟಂಥ ಕೆಲಸಗಳು ನಿಮ್ಮ ಇಲಾಖೆಯಲ್ಲೇ ಕೆಲಸ ಮಾಡೋದಕ್ಕೆ ನಿಮಗೆ ಈ ಯೋಗ್ಯತೆ ಇಲ್ಲ. ಬೇರೆ ಇಲಾಖೆಗೆ ಕೈ ಹಾಕಿಕೊಡ್ತೀರಿ. ಉದಾಹರಣೆಗೆ ಲ್ಯಾಂಡ್ ಅಕ್ವಿಷನ್ ಆಫೀಸ್ ಇದೆ ಹಾಸನದಲ್ಲಿ. ಹೇಮವತಿ ಭೂಸ್ವಾಧೀನ ಅಧಿಕಾರಿಗಳು 8 ವರ್ಷ ಆಯಿತು ಆಸ್ಥಾನ ಮಂಡ್ಯ ರಾಜ್ಯಕ್ಕೆ ಕೊಟ್ಟು 8 ವರ್ಷ ಇನ್ವೆಸ್ಟಿಗೇಷನ್ ಆದರೂ
ಇವತ್ತುವರೆಗೆ ಲ್ಯಾಂಡ್ ಅಕ್ವಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಬೆಳಗ್ಗೆ ಇದ್ದರೆ ನೀವು ಟೂರ್ ಮಾಡೋದು ಕಮ್ಮಿ ಮಾಡಿ, ನಿಮ್ಮ ಎಂಥದೋ ಶೋ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ, ನಿಮ್ಮ ಕಚೇರಿ ಕೂತ್ಕೊಂಡು ನಿಮ್ಮ ಕಂದಾಯ ಇಲಾಖೆ ಕೆಲಸ ಮಾಡಿ. ಒಂದೊಂದು ತಾಲೂಕು ಕಚೇರಿಯಲ್ಲಿ ನಿಮ್ಮ ತಾಲೂಕು ಕಚೇರಿ ಕೆಲಸ ಎಷ್ಟೆಷ್ಟು ಬಾಕಿ ಇದೆ ಅಂತ ಒಂದು ಸ್ವಲ್ಪ ಸಾರ್ವಜನಿಕ ಬಿಡುಗಡೆ ಮಾಡಿ. ಏನಿವತ್ತು ಕೆಲವು 70ನೇ ಇಸ್ವಿಲಿ ಮಂಜೂರಾತಿ ಆಗೈತೆ, ಇವತ್ತು ಪೂರ್ಣ ಆಗಿಲ್ಲ. ಆಮೇಲೆ ಇನ್ನೊಂದು ಎಂಥದಪ್ಪ ಇದು ಹೇಳ್ತಾರಲ್ಲ ರವೆ ಓಡು ಜೊತೆಗೆ ಓಡು ದುರಸ್ತಿ 40 ವರ್ಷ ಆದರೂ ದುರಸ್ತಿ ಕೋಡ್ ಆಗ್ತದೆ. ಇಲ್ಲಿ ಜಿಲ್ಲಾ ಮಿನಿಸ್ಟ್ರು, ಕಂದಾಯ ಇಲಾಖೆ ಸಚಿವರು, DC ಒಬ್ಬರು ಶೋ ಮಾಡೋಕ್ಕೆ ಇಟ್ಕೊಂಡವ್ರೆ. ಏನು ಇವತ್ತು ಒಬ್ಬೊಬ್ಬರಿಗೆ 3 ಚಾರ್ಜ್, SLO 3 ಚಾರ್ಜು, ಯಾರೋ ರೇಖಾ ಅಂತೇಳಿ ಹಿಂದೆ ಆಡಳಿತಾಧಿಕಾರಿ ಮೆಡಿಕಲ್ ಕಾಲೇಜ್, ಮತ್ತೀಗ ಆಡಳಿತಾಧಿಕಾರಿ ಅಲ್ಲಿಂದ ಹೊರಗಾಯಿ, ಅಲ್ಲಿರೋ ಭ್ರಷ್ಟಾಚಾರ ಅಂತ ತೆಗೆದು ಅಲ್ಲಿಂದ ಯಾರನ್ನ ರೇಖನ್ನ, ಈಗ ಮತ್ತೆ ರೇಖೆಗೆ ಹಾಸನದಲ್ಲಿ ಭೂಸ್ವಾಧೀನಾಧಿಕಾರಿ NH, ಇಲ್ಲಿ ಚಾರ್ಜ್ NH ಚಾರ್ಜ್ ಕೊಟ್ಟು ಏನು ಕೆಲಸ ಆಗ್ತಾಯಿದೆ ಇಲ್ಲಿ? ಒಂದೊಂದು ಕಡೆ ಒಬ್ಬರಿಗೆ 2 ಚಾರ್ಜ್. AC ಚಾರ್ಜ್ ಸಕಲೇಶ್ವರ 4 ತಿಂಗಳಿಂದ ಹಂಗೆ ಬಿದ್ದಿತ್ತು. ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಇಲ್ಲ ಜಿಲ್ಲೆಯಲ್ಲಿ. 6 ತಿಂಗಳಾಯ್ತು ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟು. ಎಷ್ಟು ಜನ ಆಯ್ತಪ್ಪ? 7-8 ತಿಂಗಳು ಹೆಡ್ ಕ್ವಾರ್ಟರ್ಸ್ ಇಲ್ಲ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಕಂದಾಯ ಮಂತ್ರಿಗಳು, ಅವ್ರ ಇಲಾಖೆಯ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಆಗಕ್ಕೆ 6 ತಿಂಗಳು ಬೇಕೇನ್ರಿ? ಏನಾದ್ರು ನಾನು ಹೇಳೋದು, ಕೃಷ್ಣ ಬೈರೇಗೌಡರು ಅಂತ ಏನು ಹೈ ಪ್ರಿನ್ಸಿಪಲ್ ಅಂತಾರೆ, ಅಂಥವ್ರು ಈ ಜಿಲ್ಲೆಯಲ್ಲಿ ಒಬ್ಬ ಹೆಡ್ ಕ್ವಾರ್ಟರ್ಸ್ ಅಸಿಸ್ಟೆಂಟ್ ಹಾಕ್ಸೋಕ್ಕಾಗಲ್ಲ ಅಂದ್ರೆ ಅರ್ಥ ಏನು? ಹೆಡ್ ಕ್ವಾರ್ಟರ್ಸ್ ADC ಹಾಕಕ್ಕೆ ಏನಂತೆ? ADC ಹಾಕಕ್ಕೆ ಒಬ್ಬೊಬ್ರಿಗೆ 3 ಚಾರ್ಜು. DC ಏನು? DCಗೆ ಯಾರು ಕುಣಿತಾರೆ ತಕ್ಕನಾಗಿ ಅವ್ರು ಇಡಬೇಕು. ಯಾರು DC ಅಂತಾರೆ? DC ಆಗಕ್ಕೆ ಕನ್ಫಿಟ್ಟು ಯಾರು DC ಅಂತಾರೆ? DC ಆಗಕ್ಕೆ ಕನ್ಫಿಟ್ಟು ಕೇವಲ ಸೀಟ್ ಮಾತ್ರವಲ್ಲ, ಹಣ, ಹೆಣ್ಣು ಮತ್ತು ಹೆಂಡವನ್ನ ಅಸ್ತ್ರವಾಗಿರಿಸಿಕೊಂಡು ಎಲ್ಲರನ್ನೂ ಬ್ಲಾಕ್ ಮೇಲ್ ಮಾಡುವವನಾಗಿ ಬೆಳೆದು ನಿಂತಿದ್ದಾನೆ ಸೀಟ್ ಕುಮಾರ್. ಅಂದು ಅಶೋಕ್ ಹಾರನಹಳ್ಳಿ ಅವರನ್ನ ಅಧಿಕಾರದಿಂದ ಇಳಿಸುವ ವೇಳೆ ನಮ್ಮ ಕೈಜೋಡಿಸಿದ್ದ ಗುರುದೇವ್ ಇಂದು ನಮ್ಮ ಮೇಲೆಗೆ ಆರೋಪ ಹೊರಿಸುತ್ತಿದ್ದಾರೆ. ಸಂಸ್ಥೆಯಲ್ಲಿ ಅವರನ್ನು ದುಡ್ಡು ಮಾಡಲು ಬಿಡುತ್ತಿದ್ದಕ್ಕಾಗಿ ಹೇಗೆ ತಿರುಗಿ ಬಿದ್ದಿದ್ದಾರೆ ಎಂದು ಚೌಡುವಳ್ಳಿ ಜಗದೀಶ್ ಹೇಳಿದರು. ಅವನು ಒಬ್ಬ ಬರೀ ಸೀಟ್ ಕುಮಾರ್ ಆಗಿಲ್ಲ ಸರ್, ಅವನು ಹೆಣ್ಣು, ಹೆಂಡ, ಹಣ ಎಲ್ಲನೂ ಸಪ್ಲೈ ಮಾಡಿ ಕ್ಯಾಸೆಟ್ ಮಾಡಿ ಇಟ್ಕೊಂಡು ಆಟ ಆಡ್ತಾ ಇರ್ತಕ್ಕಂಥ ದೊಡ್ಡ ಭ್ರಷ್ಟ ಅವನು. ಅವನ್ನ ಕೈಗುಂಬೆ ಕೆಲಸ ಮಾಡೋಕ್ಕೆ ಅವರು ಸಂತೋಷವಾಗಿ ಒಪ್ಕೋತಾರೆ ಅಂದರೆ ಗುರುದೇವ್ ಅವರ ಆಸೆ ಆಕಾಂಕ್ಷೆಗಳು ಏನಿರ್ಬೋದು ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ಹೇಳಬೇಕಾಗತ್ತೆ. ದಯಮಾಡಿ ನ್ಯಾಯಾಲಯಕ್ಕೆ ತಲೆಬಾಗ್ತೀವಿ. ಆದರೆ ಅಲ್ಲಿವರೆಗೂ ಅಶೋಕ್ ಹಾರನಹಳ್ಳಿ ಅವರ ಹೆಸರನ್ನು ಕೆಡಿಸ್ತಕ್ಕಂಥ, ಅಶೋಕ್ ಹಾರನಹಳ್ಳಿ ಅವ್ರನ್ನ ದಾರಿ ತಪ್ಪಿಸ್ತಕ್ಕಂಥ, ಇದೇ ಅಶೋಕ್ ಹಾರನಹಳ್ಳಿ ಅವ್ರನ್ನ ಇಳಿಸ್ಲಿಕ್ಕೆ ನಮಗೆಲ್ಲ ಪ್ರೇರಣೆ ಕೊಟ್ಟು ಈ ಒಂದೇ ಕುಟುಂಬದ ಆಸ್ತಿಲಿ ಇರಬಾರ್ದು, ಅವರನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ಹೇಳಿದ ಗುರುದೇವ್ ನಾವು ದುಡ್ಡು ಹೊಡಿಲಿಕ್ಕೆ ಬಿಡಲಿಲ್ಲ ಅನ್ನೋ ಕಾರಣಕ್ಕೆ ಅವರು ಮತ್ತೆ ಅವ್ರ ಜೊತೆಲೇ ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂತ ಅಂದರೆ ಎಷ್ಟು ಮಟ್ಟಿಗೆ ಸರಿ? ಗುರುದೇವ್ ಎಂಥ ವ್ಯಕ್ತಿ ಅಂತಕ್ಕಂಥದ್ದು ಜಿಲ್ಲೆಯ ಜನತೆಗೆ ಗೊತ್ತಿದೆ. ಅವರು ಒಬ್ಬ ಶಾಸನ ಸಭೆಯ ಸದಸ್ಯರಾಗಿ, ಮೇಲ್ಮನೆಯ ಸದಸ್ಯರಾಗಿ ಅವರು ಈ ರೀತಿ ಹೇಳಿಕೆ ಕೊಡೋದಾದರೆ ನಮಗೂ ಮಾತಾಡೋಕ್ಕೆ ಬರ್ತದೆ. ಅವರು ಕಾಲೇಜಿನ ಉಪಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಖಾಲಿ ಮರಳನ್ನೂ ಸಹ ಬಿಟ್ಟಿಲ್ಲ ಅವರು. AVK ಕಾಲೇಜಿನಲ್ಲಿ 4 ರೂಮ್ ರಿಪೇರಿ ಮಾಡಿಸಿ 4.25 ಕೋಟಿ ದುಡ್ಡನ್ನು ಹೊಡೆದಂಥ ಗುರುದೇವ್ ನಮ್ಮ ಮೇಲೆ ಆಪಾದನೆ ಮಾಡುವಾಗ ಯೋಚನೆ ಮಾಡಿ ಮಾತಾಡಬೇಕಾಗಿತ್ತು ಅವರು. ರಾಜ್ಯದ ಉಪಚುನಾವಣೆ ಪೈಕಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಜಯ ಸಾಧಿಸಿದ್ದಾರೆ. HY ಮೇಟಿ ನಿಧನದ ಬಳಿಕ ತೆರವಾಗಿದ್ದ ಬಾಗಲಕೋಟೆ ಕ್ಷೇತ್ರದಲ್ಲಿ ಅವರ ಪುತ್ರ ಉಮೇಶ್ ಮೇಟಿ ಬಿಜೆಪಿಯಿಂದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸ್ಪರ್ಧೆ ಮಾಡಿದ್ದರು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಬಿಜೆಪಿಯ ವೀರಣ್ಣ ಚರಂತಿಮಠ ಅವರನ್ನು ಸೋಲಿಸಿ ಭರ್ಜರಿ ಜಯ ಸಾಧಿಸಿದ್ದಾರೆ.
ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಸ್ಪಷ್ಟ ಮುನ್ನಡೆ ಕಾಯ್ದು 22,867 ಮತಗಳ ಅಂತರಗಳಿಂದ ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಈ ಮೂಲಕ ಬಿಜೆಪಿಯ ವೀರಣ್ಣ ಚರಂತಿಮಠ ಅವರಿಗೆ ಸೋಲಾಗಿದೆ. ಪ್ರತಿ ಸುತ್ತಿನಲ್ಲೂ ಮುನ್ನಡೆ ಕಾಯ್ದುಕೊಂಡಿರುವ ಮೇಟಿ ಅವರ ಗೆಲುವು ಬಹುತೇಕ ಖಚಿತವಾಗಿರುವ ಸೂಚನೆಗಳು ದೊರೆಯುತ್ತಿದ್ದಂತೆಯೇ ಕಾರ್ಯಕರ್ತರು ಸಂಭ್ರಮಿಸಲು ಆರಂಭಿಸಿದರು. ಈಗ ಅವರ ಸಂಭ್ರಮ ಮುಗಿಲುಮುಟ್ಟಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಮತ್ತು ಬಿಜೆಪಿಯ ವೀರಣ್ಣ ಚರಂತಿಮಠ ಸೇರಿದಂತೆ ಒಟ್ಟು 9 ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದರು. ಚುನಾವಣೆಗೆ ಮುನ್ನ ಮೇಟಿ ಕುಟುಂಬದೊಳಗೆ ಟಿಕೆಟ್ ಹಂಚಿಕೆ ವಿಚಾರವಾಗಿ ಮಲ್ಲಿಕಾರ್ಜುನ ಮೇಟಿ ಮತ್ತು ಉಮೇಶ್ ಮೇಟಿ ನಡುವೆ ತೀವ್ರ ಪೈಪೋಟಿ ಉಂಟಾಗಿ ಭಿನ್ನಮತವೂ ವ್ಯಕ್ತವಾಗಿತ್ತು. ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡಿತ್ತು. ಒಟ್ಟು 14 ಟೇಬಲ್ಗಳ ಮೂಲಕ 23 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಿತು. ಕಾಂಗ್ರೆಸ್ಗೆ ಈ ಕ್ಷೇತ್ರದಲ್ಲಿ ಸ್ಪಷ್ಟ ಜಯ ಸಿಕ್ಕಿದೆ. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎದುರು ನಿರ್ಮಾಣವಾಗಲಿರುವ ನೂತನ ಫುಡ್ ಕೋರ್ಟ್ ಕಾಮಗಾರಿಗೆ ಶಾಸಕ ಎಚ್ಪಿ ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾಧ್ಯಮದೊಂದಿಗೆ ಶಾಸಕರು ಮಾತನಾಡಿ, ರಸ್ತೆ ಬದಿ ವ್ಯಾಪಾರಸ್ಥರ ಹಲವು ವರ್ಷಗಳ ಬೇಡಿಕೆಯನ್ನು ಮನಗಂಡು ಈ ಫುಡ್ ಕೋರ್ಟ್ ನಿರ್ಮಾಣಕ್ಕೆ ಮುಂದಾಗಲಾಗಿದೆ. ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದಲ್ಲಿ ಸುಮಾರು 69 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗುತ್ತಿದೆ. ಈ ಫುಡ್ ಕೋರ್ಟ್ ನಿರ್ಮಾಣದಿಂದ ನಗರದ ಜನತೆ ಸ್ವಚ್ಛ, ಗುಣಮಟ್ಟದ ಹಾಗೂ ವಿವಿಧ ರೀತಿಯ ಆಹಾರ ಪದಾರ್ಥಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗಲಿದೆ. ಈಗಾಗಲೇ ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ಇಟ್ಟು ವ್ಯಾಪಾರ ನಡೆಸುತ್ತಿರುವವರಿಗೆ ಸಮರ್ಪಕ ಮೂಲ ಸೌಕರ್ಯಗಳ ಕೊರತೆ ಇರುವುದರಿಂದ ಅವರು ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿದ್ದರು. ಹೊಸ ಫುಡ್ ಕೋರ್ಟ್ ನಿರ್ಮಾಣವಾದ ನಂತರ ಅವರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಅಂಗಡಿಗಳ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದರು. ಹೊಸ ಬಸ್ ಸ್ಟ್ಯಾಂಡ್ ಎದುರು ಏನು ಫುಡ್ ಕೋರ್ಟ್ನ ಎಲ್ಲ ನಮ್ಮ ಸ್ಥಳೀಯರು ಒಂದು ಫುಡ್ ಕೋರ್ಟ್ನ ಮಾಡಿದರು. ಅದು ಅನುಕೂಲ ಆಗೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಸ್ಥಳೀಯರ ಬೇಡಿಕೆ ಮೇರೆಗೆ 64 ಲಕ್ಷ ವೆಚ್ಚಕ್ಕೆ ಇವತ್ತು ಶಾಸಕರ ನಿಧಿ ಇರ್ಬೋದು ಮತ್ತು ಮಲೆನಾಡು ಅಭಿವೃದ್ಧಿ ನಿಗಮದಿಂದ 64 ಲಕ್ಷ ವೆಚ್ಚಕ್ಕೆ ಇವತ್ತೇನು ಫುಡ್ ಕೋರ್ಟ್ನ ಇವತ್ತು ಎಲ್ಲರೂ ಸಾರ್ವಜನಿಕರು ಮತ್ತೆಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಇವತ್ತು ಗುದ್ದಲಿ ಪೂಜೆನ ಮಾಡಿದ್ದೀವಿ. ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಫುಡ್ ಕೋರ್ಟ್ನ ಮಾಡೋಂಥ ಕಾಮಗಾರಿ ಕೆಲಸ ಶುರುವಾಗಿದೆ. ಉತ್ತಮವಾಗಿ ಗುಣಮಟ್ಟದ ಕೆಲಸಗಳನ್ನ ಮಾಡ್ತಾರೆ. ಸಾರ್ವಜನಿಕರು ಕೂಡ ಎಲ್ಲರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ. ಭಗವಂತ ಎಲ್ಲರಿಗೂ ಈ ಸಂದರ್ಭದಲ್ಲಿ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭವನ್ನು ಕೋರ್ತಾಯಿದ್ದೀನಿ. ಏನು ವ್ಯಾಪಾರಸ್ಥರಿದ್ದಾರೆ, ಸ್ಥಳೀಯ ವ್ಯಾಪಾರಸ್ಥರು, ಅವ್ರಿಗೂ ಕೂಡ ಒಂದು ವ್ಯಾಪಾರ ಅವ್ರಿಗೂ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಉದ್ದಿಮೆ ಬೆಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭವನ್ನು. ಇದೇ ವೇಳೆ ಪಕ್ಷದ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಹೊಳೆನರಸೀಪುರ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವ್ಯಾಸಂಗ ಮಾಡಿ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಡಿ ದೇವರಾಜು ಅರಸು ಭವನದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಸಕರಾದ ಎಚ್.ಡಿ. ರೇವಣ್ಣ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸೌಲಭ್ಯಗಳ ಕೊರತೆಯ ನಡುವೆಯೂ ಸಾಧನೆ ಮಾಡಿರುವುದು ಹೆಮ್ಮೆಯ ವಿಷಯ. ರಸ್ತೆಯ ಗುಂಡಿ ಮುಚ್ಚದಿದ್ದರೂ ಪರವಾಗಿಲ್ಲ, ಆದರೆ ಸರ್ಕಾರಿ ಶಾಲೆಗಳಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರನ್ನು ನೇಮಕ ಮಾಡುವುದು ಸರ್ಕಾರದ ಕರ್ತವ್ಯ. ಹಳೆಯ ಮಾದರಿಯ BA, BSc ಕೋರ್ಸ್ಗಳ ಬದಲಿಗೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿಗೆ ಪೂರಕವಾದ ಆಧುನಿಕ ಕೋರ್ಸ್ಗಳನ್ನು ಪ್ರಥಮ ದರ್ಜೆ ಮತ್ತು PU ಕಾಲೇಜುಗಳಲ್ಲಿ ಆರಂಭಿಸಬೇಕು. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಕೇವಲ SSLCಗೆ ಸೀಮಿತಗೊಳಿಸದೆ PUCವರೆಗೂ ವಿಸ್ತರಿಸಬೇಕು. ಮೊರಾರ್ಜಿ ಶಾಲೆಯ 12 ವಿದ್ಯಾರ್ಥಿಗಳು 98% ಅಂಕ ಗಳಿಸಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಆದರೂ ಹೆಣ್ಮಕ್ಳು ಗಂಡು ಮಕ್ಕಳಿಗೂ ಇವತ್ತು 12 ದಿನ 98% ತಗೊಳ್ಳೋದು ಸುಲಭ ಅಲ್ಲ. ನಾನು ಅದಕ್ಕೆ ಹೇಳೋ ಸರ್ಕಾರಕ್ಕೆ ದಯಮಾಡಿ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಕೊಡಿ, ಟೀಚರ್ಸ್ ಕೊಡಿ. ಯಾವುದೋ 20 ವರ್ಷದಲ್ಲಿ ಒಂದು ಇದಿರುತ್ತೆ, ಹೊಳೆನರಸೀಪುರ ಕಾಲೇಜ್ 2004ರಲ್ಲಿ ಪ್ರಾರಂಭ ಆಯ್ತಾರೆ. ಇವತ್ತದಕ್ಕೆ ಪೋಸ್ಟು ಅವತ್ತು 200-300 ಜನ ಇತ್ತು ವಿದ್ಯಾರ್ಥಿಗಳು, ಇವತ್ತು 1000. ಆ ವಿದ್ಯಾರ್ಥಿ ತಕ್ಕನಾಗೆ ಟೀಚರ್ಸ್ ಪೋಸ್ಟನ್ನು ಶಾಂಕ್ಷನ್ ಕೊಡಬೇಕು. ಯಾರಿಗೂ ಇದಿಲ್ಲ, ಎಲ್ಲ ಸರ್ಕಾರಿ ಶಾಲೆಗಳನ್ನ ಮುಟ್ಟಿಸ್ಬೇಕಾದ್ರೆ ಒಂದೇ ಸರ್ಕಾರಕ್ಕಿರೋದು. ಇವತ್ತು ಯಾರೋ ಪುಣ್ಯಾತ್ಮರು ಇವತ್ತು ಪ್ರೈಮರಿ ಸ್ಕೂಲು ಇವೆಲ್ಲ ತಗೊಬಿಟ್ಟು ಅವೆಲ್ಲ ಮುಚ್ಚೋಯ್ತಾರೆ. ಪ್ರಾಥಮಿಕ ಶಾಲೆ ಇವೆಲ್ಲ ಮುಚ್ಚೋಯ್ತಾರೆ.
ಗೊತ್ತಾಯ್ತಾ? ಅದಕ್ಕೆ ಅವಕಾಶ ಕೊಡಬಾರ್ದು. ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಚಿಂತೆ ಮಾಡಬೇಕು. ಮೊರಾರ್ಜಿ ಶಾಲೆಗೆ ಎಲ್ಲ ಕಾಲೇಜು ಮೊರಾರ್ಜಿ ಶಾಲೆಗೆ LKG to PU ಮಾಡಬೇಕು ಅಂತ ನಾನು ಸರ್ಕಾರದ ಒತ್ತಾಯ ಮಾಡ್ತೀನಿ. ಇಡೀ ಇಂಡಿಯಾ ದೇಶದಲ್ಲಿ 7 KPSC ಶಾಲೆ ಇತ್ತು, ಹೊಳೆಸಿ ಕೂಡ KPSC ಶಾಲೆ ಎಷ್ಟು 7 ಮೊರಾರ್ಜಿ ಶಾಲೆ 7 ಐತೆ, ಕಿತ್ತೂರು ರಾಣಿ ಚೆನ್ನಮ್ಮ ಐತೆ, ಮತ್ತು ಪರಿಶಿಷ್ಟ ಸಮಾಜದ ಐತೆ, ಆದರ್ಶ ಶಾಲೆ ಐತೆ, ನವೋದಯ ಶಾಲೆ ಐತೆ, ಯಾವೆಲ್ಲ ಅನ್ನಂಗೆ ಐತಿದೆ. ನೋಡ್ಬಾರ್ದು. ಪ್ರಥಮ ದರ್ಜೆ ಕಾಲೇಜು, 3 ಡಿಪ್ಲೊಮಾ ಕಾಲೇಜು. ಈ ಕೆಲಸ ಮಾಡಿ ಸರ್ಕಾರಕ್ಕೆ ನಮ್ಮ ಪತ್ರಿಕಾ ಸ್ನೇಹಿತರು ಮುಖ್ಯವಾಗಿ ಹೇಳೋದಿಷ್ಟೇ, ಕೂಡಲೇ ಸರ್ಕಾರಕ್ಕೆ ಯಾವ್ಯಾವ ಹೊಸ ಕೋರ್ಸ್ಗಳಿದೆ ಕಾಲೇಜ್ಗಳಿಗೆ, ಆ ಹೊಸ ಕೋರ್ಸ್ನ ಯಾವುದೋ ಹಳೆ ಕಾಲದ BSc ಅವೆಲ್ಲ ಬಿಟ್ಟಾಗ್ತದೆ, ಮಕ್ಕಳಿಗೆ ಯಾವುದು ಅನುಕೂಲ ಆಗುತ್ತೆ ಆ ಕೋರ್ಸ್ಗಳನ್ನ ಮಾಡಬೇಕು ಅಂತ ಸರ್ಕಾರದ ಒತ್ತಾಯ ಮಾಡ್ತೀನಿ. ಇನ್ನಾದರೂ ಈ ಸರ್ಕಾರ 3 ವರ್ಷ ಇರ್ತೀನೋ 2 ವರ್ಷ ಇರ್ತದೋ ಹೋಯ್ತು ನಾನು ಗೊತ್ತಿಲ್ಲ, ಆದರೆ ಕೂಡಲೇ ಇದನ್ನು ಮಾಡಿ ಅಂತ ನಾನು ಸರ್ಕಾರಕ್ಕೆ ಒತ್ತಾಯ. ಫಸ್ಟು ಪ್ರಿಯಾರಿಟಿ ಬೇಕಾದ್ರೆ ರಸ್ತೆ ಗುಂಡಿ ಮುಚ್ಚೋರು ಪರವಾಗಿಲ್ಲ, ಶಾಲೆಗಳಿಗೆ ಶಿಕ್ಷಕರ ನೇಮಕ ಮಾಡಿ, ಮೂಲಭೂತ ಸೌಕರ್ಯ ಕೊಡಿ ಮಕ್ಕಳಿಗೆ, ಮತ್ತು ಹಾಸ್ಟೆಲ್ಗಳಿಗೆ ಸರಿಯಾದ ರೀತಿ ಫುಡ್ ಕೊಡಿ. ಅಲ್ಲೂ ಹಾಸ್ಟೆಲ್ಗಳಿಗೆ ನೈಟು ಶಾಲೆ ಮಾಡೋದಕ್ಕೆ ಟೀಚರ್ಸ್ ಅಪಾಯಿಂಟ್ ಮಾಡಿ. ಮೊರಾರ್ಜಿ ಶಾಲೆಯಲ್ಲೂ ನೈಟ್ ಟೈಮು ಅದನ್ನು ಬಡವರ ಮಕ್ಕಳು ಓದೋದು ಅಂತ ಒತ್ತಾಯ. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಇಲಾಖೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಪೋಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಾನು ಯಾವತ್ತೂ ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್ ಸ್ಪ್ರೆಡಿಂಗ್. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, KSIC ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು NCC ಆಫೀಸ್, RC ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ KR ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ IM ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ IM ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ M ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206
ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, ನೀಟ್, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ.
ರಾಜ್ಯ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಮೂಲಕ ಜಾರಿಗೆ ತರಲು ಮುಂದಾಗಿರುವ ಕಾವೇರಿ 2 ಪೇಪರ್ಲೆಸ್ ನೋಂದಣಿ ವ್ಯವಸ್ಥೆ ಸಾರ್ವಜನಿಕರಿಗೆ ಅನೇಕ ತೊಂದರೆಗಳನ್ನು ಉಂಟು ಮಾಡುತ್ತಿದೆ ಎಂದು ಹಾಸನ ಜಿಲ್ಲಾ ಪತ್ರ ಬರಹಗಾರರು ಆಕ್ಷೇಪ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪತ್ರ ಬರಹಗಾರರ ವೇದಿಕೆಯ ಜಿ ಕೃಷ್ಣ, ಈ ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಆಸ್ತಿ ನೋಂದಣಿ ಬಳಿಕ ಖರೀದಿದಾರರಿಗೆ ಯಾವುದೇ ಭೌತಿಕ ದಾಖಲೆ ಸಿಗುವುದಿಲ್ಲ. ಎಲ್ಲ ದಾಖಲೆಗಳು ಡಿಜಿಟಲ್ ಲಾಕರ್ನಲ್ಲಿ ಮಾತ್ರ ಉಳಿಯುವುದರಿಂದ ಭದ್ರತೆ ಕುರಿತು ಆತಂಕ ಹೆಚ್ಚಾಗಿದೆ. ಪಾಸ್ವರ್ಡ್ ಮರೆತರೆ ಅಥವಾ ತಾಂತ್ರಿಕ ಸಮಸ್ಯೆ ಉಂಟಾದರೆ ತಮ್ಮ ಆಸ್ತಿ ದಾಖಲೆಗಳನ್ನೇ ಪಡೆಯಲು ಸಾಧ್ಯವಿಲ್ಲ ಎಂಬ ಭೀತಿ ವ್ಯಕ್ತವಾಗಿದೆ. ಇನ್ನು ಆನ್ಲೈನ್ ಮೂಲಕ ಮುದ್ರಾಂಕ ಹಾಗೂ ನೋಂದಣಿ ಶುಲ್ಕ ಪಾವತಿ ಮಾಡಿದ ಬಳಿಕ ಯಾವುದಾದರೂ ಕಾರಣಕ್ಕೆ ನೋಂದಣಿ ಆಗದಿದ್ದರೆ ಹಣ ಹಿಂತಿರುಗಿಸಿಕೊಳ್ಳಲು ವ್ಯವಸ್ಥೆ ಇಲ್ಲ. ಇದರ ಜೊತೆಗೆ ಹೆಚ್ಚುವರಿ ಸೇವಾ ಶುಲ್ಕ ವಿಧಿಸಲಾಗುತ್ತಿದ್ದು ಸಾರ್ವಜನಿಕರಿಗೆ ಆರ್ಥಿಕ ಭಾರ ಹೆಚ್ಚುತ್ತಿದೆ. ಈ ಸಹಿ ವ್ಯವಸ್ಥೆ ಕೂಡ ಮತ್ತೊಂದು ದೊಡ್ಡ ಸಮಸ್ಯೆಯಾಗಿದ್ದು ಹಿರಿಯ ನಾಗರಿಕರು, ರೈತಾಪಿ ವರ್ಗ ಹಾಗೂ ತಾಂತ್ರಿಕ ಅರಿವು ಇಲ್ಲದವರು ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿದೆ. ಭೌತಿಕ ಸಹಿ ಇಲ್ಲದೆ ನೋಂದಣಿ ನಡೆಯುವುದರಿಂದ ದಾಸ್ತಾವೇಜುಗಳ ಪ್ರಾಮಾಣಿಕತೆ ಪ್ರಶ್ನೆಗೆ ಒಳಗಾಗುತ್ತದೆ. ಹ್ಯಾಕರ್ಗಳ ದಾಳಿ ಹಾಗೂ OTP ಮೋಸಗಳ ಹಿನ್ನೆಲೆ ಡಿಜಿಟಲ್ ವ್ಯವಸ್ಥೆಯ ಮೇಲೆ ಜನರಲ್ಲಿ ಅಪನಂಬಿಕೆ ಹೆಚ್ಚುತ್ತಿದೆ ಎಂದು ಹೇಳಿದರು. ಸೊ ಇಲ್ಲೇನು ಕೊಟ್ಟಿದೆ, ಈ ಥರ ಪೇಪರ್ ಬರ್ತಾರೆ. ಅವ್ರು ಹೇಳ್ತಾರೇನೋ ಆನ್ಲೈನ್ ನೋಂದಣಿ ಆದಮೇಲೆ ನಿಮ್ಗೆ ಯಾವುದೇ ರೀತಿ ಫಿಸಿಕಲ್ ಪೇಪರ್ ಭೌತಿಕ ದಾಖಲೆ ನಿಮಗೆ ಸಿಗಲ್ಲ. ನಿಮಗೆ ಸಿಗ್ತಕ್ಕಂಥದ್ದು ಈ ರೀತಿ ಪೇಪರು, ಇದು ಲಿಂಕ್ ಕಳಿಸ್ತಾರೆ ನಿಮಗೆ. ಯಾರು ರಿಜಿಸ್ಟರ್ ಮಾಡಿಸ್ಕೊತೀವಿ, ನಮ್ಮ ಲಾಗಿನ್ ID ಕ್ರಿಯೇಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಬೇಕು ಆನ್ಲೈನಲ್ಲಿ. ಸೊ ಅಲ್ಲಿ ನಾವು ಈಗಲೇ ಒಂದೊಂದು ಬಾರಿ OTP ಕೊಡಬೇಕಿತ್ತು. ಸೊ ಈಗ 2 ಬಾರಿ OTP ಕೊಡಬೇಕು. 2 ಬಾರಿ ಅವರು ಯಾರು ಪಕ್ಷಗಾರ ಇರ್ತಾರೆ ಅವ್ರು 2 ಬಾರಿ ಸಬ್ ರಿಜಿಸ್ಟರ್ ಆಫೀಸಿಗೆ ಬರಬೇಕು. ಮತ್ತು ಸಾಕ್ಷಿದಾರರು ಸಮೇತ ಅವರು 2 ಬಾರಿ ಬರಬೇಕು. ಅವರು OTP ಕೊಡಬೇಕು, ಆದರೆ ಅಥೆಂಟಿಕೇಷನ್ ಮಾಡಬೇಕು. ಇಷ್ಟೆಲ್ಲ ಮಾಡಿದ ಮೇಲೆ ಅವ್ರು ನಮಗೆ ಕಳಿಸ್ತಕ್ಕಂಥ ಪತ್ರ ಇದನ್ನು ಲಿಂಕ್ ಕಳಿಸ್ತಾರೆ. ಜಸ್ಟ್ ಈ ಲಿಂಕನ್ನು ಬೇಕಿದ್ರೆ ಪ್ರಿಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸರ್, ಇದು ನೋಂದಣಿ ಆಗಿರ್ತಕ್ಕಂಥ ಪತ್ರ. ನೀವೆಲ್ಲ ಮುಂಚೆ ನೋಡಿದ್ದೀರಾ ಅದು ಹೇಗಿತ್ತು ಪತ್ರ. ಇದು ನೋಂದಣಿ ಆಗಿದ್ದನ್ನು ಅವರು ಪ್ರಿಂಟ್ ಕಳಿಸಿದ್ದಾರೆ. ಇದರಲ್ಲಿ ಏನು ಸಿಗುತ್ತೆ, ಏನಿದೆ? ಇವತ್ತೊಂದು ಬ್ಯಾಂಕ್ನಲ್ಲಿ 5,000 ರೂಪಾಯಿ ನಾವು ಕಷ್ಟದ ಹಣ ಡೆಪಾಸಿಟ್ ಮಾಡಿದ್ರೆ ಸರ್ಟಿಫಿಕೇಟ್ ಕೈಗೆ ಕೊಡ್ತಾರೆ. ಅದೇನೋ ಒಂದು ತೃಪ್ತಿ ನಮಗೆ, ನನ್ನ ಡೆಪಾಸಿಟ್ ಅಪ್ಪ ನಂದು ಪತ್ರ ಅಂತ. ಇವತ್ತು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಆ ಜೀವನದ ಎಲ್ಲ ದುಡ್ಡನ್ನು ಸುರಿದು ಒಂದು ಆಸ್ತಿ ನೋಂದಣಿ ಮಾಡಿಸ್ಕೊಂಡ್ರೆ ಆಸ್ತಿ ಪತ್ರ ಈ ಥರ ನಮ್ಗೆ ಕೈ ಸಿಗುತ್ತೆ ಅಂತ ಅಂದರೆ ಏನಿದೆ ಇದರಲ್ಲಿ? ಜೊತೆಗೆ ಇನ್ನೊಂದು ಶೀಟ್ ಕಳಿಸ್ಕೊಡ್ತಾರೆ. ಆ ಶೀಟಲ್ಲಿ ಜಸ್ಟ್ ಪ್ರಿಂಟ್ ಆಗಿರುತ್ತೆ ಅಷ್ಟೇ. ಆ ಪ್ರಿಂಟಲ್ಲಿ ಈ ರೀತಿ ಬ್ಯಾಕ್ ಸೈಡಲ್ಲಿ ಒಂದು ಪ್ರಿಂಟ್ ಬಂದುಬಿಡುತ್ತೆ, ಒಂದು ಬೇರೆ ಪೇಪರ್. ಅದು ಪೇಜ್ ನಂಬರ್ ಕಂಟಿನ್ಯೂಟಿ ಕೊಡ್ತಾರೆ, ಅದನ್ನು ಪ್ರಿಂಟ್ ಮಾಡಿ ಇಟ್ಕೊಬೇಕು. ಈಗ ನಿಮಗೆಲ್ಲ ಗೊತ್ತಿದೆ, ಪತ್ರ ಕಾಪಿ ಅಪ್ಲೈ ಮಾಡ್ತೀವಲ್ಲ ಈ ಥರ. ನಿಮಗೆಲ್ಲ ಏನು ಗೊತ್ತಿದೆ ಅಂತಂದರೆ ಆಲ್ರೆಡಿ ನೋಂದಣಿ ಶುಲ್ಕ ಮತ್ತು ಮುದ್ರಾಂಕ ಶುಲ್ಕ ಪ್ರತಿ ಬಾರಿ ಹೆಚ್ಚಾಗ್ತಾ ಇದೆ. ಈಗ 2 ತಿಂಗಳಿಂದ ನೋಂದಣಿ ಶುಲ್ಕ 1% ಹೆಚ್ಚು ಮಾಡಿದ್ದಾರೆ ಜನಗಳಿಗೆ. ಯಾಕೆಂದರೆ ಯಾರು ಸಮೇತ 2-3 ನೋಂದಣಿ ಮಾಡ್ಕೊಳ್ಳೋದ್ರಿಂದ ಯಾರು ಅದಕ್ಕೆ ಆಕ್ಷೇಪಣೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಸರ್ಕಾರದ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಯಾಕಂದರೆ ಇವತ್ತು ವಿರೋಧ ಪಕ್ಷ, ನಾನು ಆಡಳಿತ ಪಕ್ಷ ಆಗ್ಬೋದು, ಇವತ್ತು ಹೆಚ್ಚಾದ್ರೆ ನಮಗೂ ಬೆನಿಫಿಟ್ ಆಗುತ್ತೆ ಅಂತ ಅವರು ಸುಮ್ಮನೆ ಆಗಿರ್ಬೋದು. ಬಟ್ ನಾವುಗಳು ಸುಮ್ಮನೆ ಇರೋಕ್ಕಾಗಲ್ಲ. ಸೊ ಈ ಸಂದರ್ಭದಲ್ಲಿ ನೋಂದಣಿ ಶುಲ್ಕನ ಮತ್ತೆ 1% ರೈಸ್ ಮಾಡಿದರು. ನಾವು ಮುದ್ರಾಂಕ ಶುಲ್ಕ ಕಟ್ಟಿ ಜನ ನೋಂದಣಿ ಮಾಡಿಸ್ಕೊಬೇಕಾದ್ರೆ ನೋಂದಣಿ ಶುಲ್ಕ ಅಂತ ಎಕ್ಸ್ಟ್ರಾ ಕಟ್ತೀವಿ, ಅದಕ್ಕೆ 1% ರೈಸ್ ಮಾಡಿದ್ದಾರೆ. ಜೊತೆಗೆ ಅವ್ರು ಸ್ಕ್ಯಾನಿಂಗ್ ಮಾಡ್ಕೊಳ್ಳೋಕ್ಕೆ 35 ರೂಪಾಯಿದಿಂದ 50 ರೂಪಾಯಿ ಪರ್ ಶೀಟ್ ಅಂತ ಎಕ್ಸ್ಟ್ರಾ ಫೀಸ್ ಮಾಡಿದರು. ಅದಕ್ಕೂ ಯಾರೂ ನಾವು ಚಕಾರ ಎತ್ತಲಿಲ್ಲ. ಇವಾಗ ಏನು ಮಾಡಿದ್ದಾರೆ ನಿಮ್ಗೆ ಕಳಿಸಿ ನೋಡಿ, ಸೇವಾ ಶುಲ್ಕ ಅಂತ ಒಂದು ಪತ್ರಕ್ಕೆ ಮಾಡಿದ್ದಾರೆ ಎಕ್ಸ್ಟ್ರಾ. ಎಲ್ಲದೂ ನಾಗರಿಕರೇ ಲಾಗಿನ್ ಕ್ರಿಯೇಟ್ ಮಾಡ್ತಾರೆ, ಲಾಗಿನ್ನೇ ಪತ್ರ ಮಾಡ್ತಾರೆ, ಲಾಗಿನ್ ಸಾರ್ವಜನಿಕರನ್ನೇ ಅಪ್ಲೋಡ್ ಮಾಡ್ತಾರೆ, ಸಾರ್ವಜನಿಕರೇ OTP ಮಾಡ್ಕೊತಾರೆ, ಅಥೆಂಟಿಕೇಷನ್ ಮಾಡ್ಕೊತಾರೆ. ಜಸ್ಟ್ ಅವ್ರು ಫೋಟೋದಲ್ಲಿ ಕಳಿಸ್ತಾರೆ, ಒಂದು ಲಿಂಕ್ ಕಳಿಸೋದಕ್ಕೆ ಅದಕ್ಕೆ ಸೇವಾ ಶುಲ್ಕ ಎಕ್ಸ್ಟ್ರಾ. ಇದೆಲ್ಲ ಆಯಿತಾ? ರಿಜಿಸ್ಟ್ರೇಷನ್ಗೆ ಅಂತ ನಾವು ಹೋಗ್ತೀವಿ, ನಮ್ಮ ಜೊತೆ ಬರ್ತಕ್ಕಂಥ ಯಾರೋ ವ್ಯಕ್ತಿ ಅವತ್ತು ಅನಾಹುತ ಆಯಿತು, ಬರಲಿಲ್ಲ. ಸೊ ಮುಂದೂಡ್ಬೋದು. ಯಾಕಂದ್ರೆ ಬರ್ಸ್ಕೊಳ್ಳೋರು ಹೋಗೇ ಹೋಗ್ತೀವಿ, ಬರ್ಕೊಳ್ಳೋರು ಹಣ ಇಸ್ಕೊತ ಬರ್ದೇ ಹೋಗೇ ಹೋಗ್ತೀವಿ. ಬಟ್ ಸಾಕ್ಷಿದಾರ ಅವನು ಯಾವ ಅಥೆಂಟಿಕೇಷನ್ ಮೊದಲು ಕೊಟ್ಟಿರ್ತಾನೆ, OTP ಹಿಡಿದು ಅದೇ ಸಾಕ್ಷಿದಾರ ಬರಬೇಕು. ಸಪೋಸ್ ಅವನು ಅವತ್ತು ಬರಲಿಲ್ಲ ಅಂದರೆ ರಿಜಿಸ್ಟ್ರಿ ಕ್ಯಾನ್ಸಲ್ಲು. ಸೊ ಈಗಲೇ ಇಬ್ಬರು ಸಾಕ್ಷಿದಾರ ಕರ್ಕೊಂಡ್ಬನ್ನಿ ಅಂದರೆ ಅವರಿಗೆ ಕರ್ಕೊಂಬರ್ಬೇಕು. ಅವ್ರು ಬಸ್ ಚಾರ್ಜ್, ಊಟ, ತಿಂಡಿ ಈ ಥರ ವ್ಯವಸ್ಥೆ ಮಾಡಿ ಕರ್ಕೊಂಬರ್ತಾ ಇದ್ದಾರೆ. ಈಗ ನೀನೇ ಬರಬೇಕು 2 ಸಾರಿನೂ ಅಂತ ಅಂದಾಗ ಅವ್ನು ಕೈ ಕೊಡ್ತಿದ್ರೆ ಮುಗೀತು. ಸೊ ಅವನಿಗೂ ಏನೋ ಮಾಡಿ ಕರ್ಕೊಂಬಂದು ರಿಜಿಸ್ಟ್ರಿ ಕೂರಿಸ್ಕೊಂತಾರೆ. ಸಪೋಸು ಅವರ ಇಬ್ಬರ ಮಧ್ಯೆ, ಮಾರೋರು ತಗೊಳ್ಳೋರ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯ ಆಯಿತು, ಆ ರಿಜಿಸ್ಟ್ರಿ ಕ್ಯಾನ್ಸಲ್ ಆಯಿತು ಅಂದ್ಕೊಳ್ಳಿ. ನಾವು ಡೈಲಿ ನೋಡ್ತಾ ಇದ್ದೀವಿ, ಆಗ್ತಾ ಇರ್ತದೆ. ಸೊ ಆ ಥರ ಆದಾಗ ಏನಾಗ್ತಿತ್ತು, ನೋಂದಣಿ ಮುದ್ರಾಂಕ ಶುಲ್ಕ ಏನು ಪಾವತಿ ಮಾಡಿದ್ರು ಅದು ವಾಪಸ್ ತಗೊತಾ ಇದ್ದು. ಬಟ್ ಈ ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಆ ಶುಲ್ಕ ವಾಪಸ್ ಬರಲ್ಲ.
ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಪತ್ರ ಬರಹಗಾರರಾದ ಎಕೆ ತುಳಸಿದಾಸ್, ಎಚ್ಕೆ ಜಯರಾಮ್, ಸತೀಶ್ ಇತರರು ಉಪಸ್ಥಿತರಿದ್ದರು. ಫೆಬ್ರವರಿ 8ರ ಶನಿವಾರದಂದು ಬೇಲೂರಿನಲ್ಲಿ ಅದ್ದೂರಿ ಬಸವೇಶ್ವರ ಜಯಂತಿಯನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷೆ ಚಂದ್ರಕಲಾ ಎಂದು ತಿಳಿಸಿದರು. ವರ್ಷಗಳ ಒಂದು ಆಸೆ ಇವತ್ತು ನೆರವೇರದಲ್ಲಿ 8ನೇ ತಾರೀಕು ಶುಕ್ರವಾರ ದಿವಸ, ಏಪ್ರಿಲ್ 8ನೇ ತಾರೀಕು ಶುಕ್ರವಾರ ದಿವಸ ಬಸವೇಶ್ವರ ಜಯಂತಿಯನ್ನು ಮಹಿಳಾ ಘಟಕದ ಜವಾಬ್ದಾರಿ ತಾಲೂಕು ಘಟಕ ಹಾಗೂ ಯುವ ಘಟಕದ ಸಹಕಾರದೊಂದಿಗೆ ಇಲ್ಲಿ ಬೇಲೂರಲ್ಲಿ ಅದ್ದೂರಿಯಲ್ಲಿ ಆಚರಿಸಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಅದರೊಟ್ಟಿಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾದಂತಹ ಕರ್ನಾಟಕ ಸರ್ಕಾರದ ಅರಣ್ಯ, ಜೈವಿಕ, ಪರಿಸರ ಖಾತೆಯ ಸಚಿವರು ಆದಂತಹ ಶರಣ ಈಶ್ವರ ಖಂಡ್ರೆ ಅವರಿಗೆ ಮೊದಲನೇ ಬಾರಿಗೆ ಅಧ್ಯಕ್ಷರಾದ ಮೇಲೆ ಬೇಲೂರಿಗೆ ಬರ್ತಾ ಇರೋದ್ರಿಂದ ಅವರಿಗೊಂದು ಅಭಿನಂದನಾ ಸಮಾರಂಭವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅವರೊಟ್ಟಿಗೆ ಇವತ್ತು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಜಿಲ್ಲೆಯವರೇ ಆದಂತಹ ಶರಣ ಶಿವಾನಂದ ತಂದೂರು ಅವರಿಗೂ ಒಂದು ಅಭಿನಂದನಾ ಕಾರ್ಯಕ್ರಮ ಇದೆ. ಅವರ ಜೊತೆಯಲ್ಲಿ ಅತಿಥಿಗಳಾಗಿ, ಮುಖ್ಯ ಅತಿಥಿಗಳಾಗಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಎಚ್ ಕೆ ಸುರೇಶ್ ಅವರು ಹಾಗೂ ನಮ್ಮ ಸಮಾಜದ ನೇತಾರರು, ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಲಿಂಗೇಶ್ ಅವರು, ರಾಜ್ಯ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಟರಾಜ್ ಸಾಗರ್ನಲ್ಲಿ, ಜೊತೆಗೆ ನಮ್ಮ ಸಮಾಜದ ತಾಲೂಕು ಅಧ್ಯಕ್ಷರಾದ, ನಮ್ಮ ಘಟಕದ ತಾಲೂಕು ಅಧ್ಯಕ್ಷರಾದ, ಜಿಲ್ಲಾ ಅಧ್ಯಕ್ಷರಾದಂತಹ ನವೀನ ಅವರು, ಜೊತೆಯಲ್ಲಿ ಕೊಡುಗೈ ದಾನಿಗಳು, ಬಹಳಷ್ಟು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂತಹ ಇವತ್ತು ರಾಷ್ಟ್ರೀಯ ಘಟಕದ ಸದಸ್ಯರು ಆದಂತಹ ರಮೇಶ್ ರಾಜಶೇಖರ್ ಅವರು, ಕೊಟ್ಟಿಗೆರೆ ಪ್ರಕಾಶ್ ಅವರು, ಶರಣ ಸಿದ್ದೇಶ್ ನಾಗೇಂದ್ರರವರು, ಅವ್ರ ಜೊತೆಯಲ್ಲಿ ಮಾನ್ಯ ಶಂಕರ್ ಬಿದ್ರಿ ಅವರು ರಾಜ್ಯ ಘಟಕದ ಅಧ್ಯಕ್ಷರು ಹಾಗೂ ಇತ್ತೀಚೆಗೆ ಪದಗ್ರಹಣ ಮಾಡಿದಂತಹ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ವೀಣಾ ಕಾಶ್ಯಪ್. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಅಧ್ಯಕ್ಷ ವಿಂಪು ಸಂತೋಷ್, ಉಪಾಧ್ಯಕ್ಷ ಅರುಣ್ ಕುಮಾರ್, ಯುವ ಘಟಕದ ಅಧ್ಯಕ್ಷ ಚೇತನ್ ಹಾಜರಿದ್ದರು. ನಗರದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಗೆ ಪೋಷಕರನ್ನು ಸನ್ಮಾನಿಸಿದ ವಿಶೇಷ ಕಾರ್ಯಕ್ರಮ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದ ವಿಶೇಷತೆ ಎಂದರೆ ತಮ್ಮ ಯಶಸ್ಸಿಗೆ ಕಾರಣರಾದ ಪೋಷಕರನ್ನು ವಿದ್ಯಾರ್ಥಿಗಳೇ ಸ್ವತಃ ಸನ್ಮಾನಿಸಿದ ಕ್ಷಣ. ಈ ವೇಳೆ ಅನೇಕ ಪೋಷಕರ ಕಣ್ಣಲ್ಲಿ ಸಂತಸದ ಕಣ್ಣೀರು ಮಿನುಗಿತು. ತಮ್ಮ ಮಕ್ಕಳಿಗಾಗಿ ಪಟ್ಟ ಪರಿಶ್ರಮ ಫಲಿಸಿದ ತೃಪ್ತಿ ಸ್ಪಷ್ಟವಾಗಿ ಗೋಚರಿಸಿತು. ನಾವು ಆಯ್ಕೆ ಮಾಡಿದ ಶಾಲೆಗೆ ನಮ್ಮ ಕನಸನ್ನ ನನಸು ಮಾಡಿದೆ ಎಂಬ ಭಾವನೆ ಪೋಷಕರ ಮಾತುಗಳಲ್ಲಿ ಪ್ರತಿಧ್ವನಿಸಿತು. ಈ ವರ್ಷದ ಫಲಿತಾಂಶದಲ್ಲಿ 97% ಅಂಕಗಳೊಂದಿಗೆ ಪ್ರಥಮ ಸ್ಥಾನ ಪಡೆದ ಜನ್ಯಾ ವೈಬಿ ಅವರ ಪೋಷಕರು ಮಾತನಾಡಿ, ಮಕ್ಕಳ ಮೇಲೆ ಅನಗತ್ಯ ಒತ್ತಡ ಹೇರುವುದಕ್ಕಿಂತ ಅವರಿಗೆ ಮುಕ್ತ ಹಾಗೂ ಪ್ರೋತ್ಸಾಹದ ವಾತಾವರಣ ಒದಗಿಸಬೇಕು ಎಂದು ಸಲಹೆ ನೀಡಿದರು. 96% ಅಂಕ ಗಳಿಸಿದ ಡಿ ವಿತ್ ಡೇವಿಡ್ ಅವರ ಪೋಷಕರು ಉತ್ತಮ ಫಲಿತಾಂಶಕ್ಕೆ ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಚ್ ಎನ್ ಚಂದ್ರಶೇಖರ್ ಹಾಗೂ ಶಿಕ್ಷಕ ವೃಂದದ ಸಮರ್ಪಿತ ಸೇವೆಯನ್ನು ಪ್ರಶಂಸಿಸಿದರು. ಇನ್ನೋರ್ವ ಪ್ರತಿಭಾವಂತ ವಿದ್ಯಾರ್ಥಿನಿ ತನ್ವಿಕಾ ಅವರ ಪೋಷಕರು ಮಾತನಾಡಿ, ಕಳೆದ 13 ವರ್ಷಗಳ ಶಾಲೆ ಪೋಷಕರ ಸಂಯುಕ್ತ ಶ್ರಮಕ್ಕೆ ಇಂದು ಸಾರ್ಥಕತೆ ದೊರೆತಿದ್ದು, ಈ ಸಂಸ್ಥೆಯೊಂದಿಗೆ ಇರುವ ಬಾಂಧವ್ಯಕ್ಕೆ ನಾವು ಸದಾ ಋಣಿಗಳಾಗಿರುತ್ತೇವೆ ಎಂದು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಶಾಲೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಚ್ ಎನ್ ಚಂದ್ರಶೇಖರ್ ಅವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿ, ಇದು ನಿಮ್ಮ ಸಾಧನೆಯ ಮೊದಲ ಮೆಟ್ಟಿಲು ಮಾತ್ರ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಗಳನ್ನು ತಲುಪಿ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬೇಕು ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರಾದ ಲಕ್ಷ್ಮೀ ನಾಗರಾಜು, ಕಾರ್ಯದರ್ಶಿ ಮಮತಾ ಚಂದ್ರಶೇಖರ್, ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಸಿ ರೆಡ್ಡಿಯವರು ಒಬ್ಬ ಸಮರ್ಥ, ಪ್ರಾಮಾಣಿಕ ಆಡಳಿತಗಾರರಾಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದು, ಜಿಲ್ಲಾಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ಶೋ ಆಫ್ ಮಾಡಿಕೊಂಡು ಓಡಾಡುತ್ತಿದ್ದಾರೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿಕೆ.
ಸೀಟ್ ಕುಮಾರ್ ಕೇವಲ ಸೀಟ್ ಮಾತ್ರವಲ್ಲ, ಹಣ, ಹೆಣ್ಣು ಮತ್ತು ಹೆಂಡವನ್ನ ಅಸ್ತ್ರವಾಗಿರಿಸಿಕೊಂಡು ಎಲ್ಲರನ್ನ ಬ್ಲಾಕ್ ಮೇಲ್ ಮಾಡುವವನಾಗಿ ಬೆಳೆದು ನಿಂತಿದ್ದಾನೆ. ಗಂಭೀರ ಆರೋಪ ಮಾಡಿದ ಚೌಡಹಳ್ಳಿ ಜಗದೀಶ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.